ಪ್ರಶಾಂತ್, ದೇಶದಾದ್ಯಂತ ಕ್ರಿಯೇಟ್ ಆಗಿರೋ ಒಂದು ಒಪಿನಿಯನ್ನನ್ನು ಬದಲಾಯಿಸುವ ದಾರಿಗಳು ಸರ್ಕಾರದ ಮುಂದೆ ಇದ್ದಾವೆ ಅಂತ ಅನಿಸುತ್ತಾ? ಈಗ ಮಾತುಕತೆಗೆ ಬನ್ನಿ, ನಿಮ್ಮ ಬೇಡಿಕೆಗಳನ್ನು ತಗೊಂಡು ಬನ್ನಿ ಅಂತ ಹೇಳುವ ಮೂಲಕ, ಅಥವಾ ಅವ್ರು ಕರೆದಂಗೆ ಒಂದು ನ್ಯೂಟ್ರಲ್ ಪ್ಲೇಸಿಗೆ ಹೋಗಿ ಮಾತುಕತೆ ನಡೆಸುವ ಮೂಲಕ ಅವರ ಬೇಡಿಕೆಗಳ ಪೈಕಿ ಈಡೇರಿಸಬಹುದಾದ ಬೇಡಿಕೆ 1 ಕೋಟಿ ರೂಪಾಯಿ ಪರಿಹಾರ ಅಂತಾರಪ್ಪ, ಸರಿ, ಮೃತಪಟ್ಟ ವಿದ್ಯಾರ್ಥಿಗಳಿಗೆ ಕೊಟ್ಟು ಬಿಡೋಣ. ಅದೇ ನನಗನ್ಸುತ್ತೆ ಈ ಸರ್ಕಾರಕ್ಕೂ ಕೂಡ ಹಳೆಯ ಪ್ರೆಸಿಡೆನ್ಸ್ನ ಕಾರಣದಿಂದ ಕೆಲವು ಕನ್ಫ್ಯೂಷನ್ಸ್ಗಳಿವೆ. ಫಾರ್ ಎಕ್ಸಾಂಪಲ್, ಈಗ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನ ಹೋರಾಟ ನಡೀತು. ಆಗಿನ UPA ಸರ್ಕಾರ ಪ್ರೊಆಕ್ಟಿವ್ಲಿ ಪ್ರಣಬ್ ಮುಖರ್ಜಿ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ರಚಿಸಿ ಅವರನ್ನು ಸಭೆಗಳಿಗೆ ಕರೀಲಿಕ್ಕೆ ಶುರು ಮಾಡಿದರು. ನನಗನ್ಸುತ್ತೆ ಭಾರತೀಯ ಜನತಾ ಪಾರ್ಟಿಯ ಕೆಲವರು ಜೊತೆ ನಾನು ದಿಲ್ಲಿಯಲ್ಲಿ ಮಾತನಾಡಿದಾಗ ಅನಿಸಿದ್ದು, ಅವ್ರಿಗನ್ಸುತ್ತೆ ಕಾಕ್ರೋಚ್ ಜನತಾ ಪಾರ್ಟಿಯು ಕೂಡ ಇದು ರಾಜಕೀಯವಾಗಿಯೇ ರೂಪಾಂತರವನ್ನು ಹೊಂದುತ್ತೆ. ನಾವೀಗ ಮಾತುಕತೆಯಲ್ಲಿ ಎಂಗೇಜ್ ಮಾಡಲಿಕ್ಕೆ ಹೋದರೆ ನಾವು ಸಿಕ್ಕಾಕ್ಕೊಳ್ತೀವಿ. ಅದನ್ನು ಇನ್ನೊಂದು ಸೈಡಿನ ಆ್ಯಂಗಲ್ ಹೇಳಿ, ಆ ಕಾರಣದಿಂದ ನಾವು ಮಾತುಕತೆ ನಡೆಸಬೇಕಾ ಬೇಡವಾ ಅಂತಕ್ಕಂಥದ್ರ ಬಗ್ಗೆ ಕನ್ಫ್ಯೂಷನ್ ಇತ್ತು. ಅವತ್ತು ಅಷ್ಟು ವಿದ್ಯಾರ್ಥಿಗಳು ಸೇರ್ತಾರೆ ಅಂತಕ್ಕಂಥದ್ದು ಸರ್ಕಾರಕ್ಕೆ ಗೊತ್ತಿರಲಿಲ್ಲ. ಯಾವಾಗ ವಿದ್ಯಾರ್ಥಿಗಳು ಸೇರ್ಲಿಕ್ಕೆ ಶುರು ಆದರೂ ಸೋಷಿಯಲ್ ಮೀಡಿಯಾದಲ್ಲಿ ಈ ಇಡೀ ಒಂದು ಘಟನಾವಳಿಗಳು ಜಾಸ್ತಿ ಚರ್ಚೆ ಆಗಲಿಕ್ಕೆ ಶುರು ಆದವು, ಸರ್ಕಾರ ಸ್ವಲ್ಪ ಗಂಭೀರತೆಯನ್ನು ತೋರಿಸ್ದಂಗಿದೆ. ಆದರೆ ಫುಲ್ಲಿ ಎಂಗೇಜ್ ಆಗ್ತಾರಾ ಇಲ್ವಾ, ಎಷ್ಟು ಮಟ್ಟಿಗೆ ಎಂಗೇಜ್ ಆಗ್ತಾರೆ, ನಾಳೆ 2-3 ದಿನಗಳ ನಂತರ ಈ ಪ್ರತಿಭಟನೆಯ ಹಾದಿ ಏನು? ಇವತ್ತಿಗೆ ನಿನ್ನೆನೇ ರಾಹುಲ್ ಗಾಂಧಿ ಹೋರಾಟಕ್ಕೆ ಆಮ್ ಆದ್ಮಿ ಪಕ್ಷ ಇವತ್ತಂತೂ ರಾಹುಲ್ ಗಾಂಧಿ ಹೋರಾಟಕ್ಕೆ ಬರೋ ಅವಶ್ಯಕತೆ ಇರಲಿಲ್ಲ. ಮ್ಯಾಚ್ ಫಿಕ್ಸಿಂಗ್ ಅದು ಬಿಜೆಪಿ ಕಾಂಗ್ರೆಸ್ ಮ್ಯಾಚ್ ಫಿಕ್ಸಿಂಗ್. ನನಗನ್ಸುತ್ತೆ ಒಂದು ಪೊಲಿಟಿಕಲ್ ಫ್ರಂಟಲ್ಲಿ, ಇನ್ನೊಂದು ಗ್ರೌಂಡ್ ಝೀರೋ ಜಂತರ್ ಮಂತರ್ದಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು. ಈಗ ಹೋರಾಟ ಮಾಡೋರು ಕೂಡ ಇವತ್ತಿನಿಂದ ಬಾಡಿ ಲ್ಯಾಂಗ್ವೇಜ್ ಚೇಂಜ್ ಆದಂತೆ ಇದೆ. ಹೌದು, ಅಂದರೆ ನಾವೇನು ಮಾತುಕತೆ, ನಮ್ಗೆ ಟೈಮ್ ಇಲ್ಲ ಮಾತುಕತೆಗೆ ಅಂತಕ್ಕಂಥ, ಬೇರೆ ಕೆಲಸ ಇರ್ತಾವೆ ನಮಗೆ ಅಂತಾರೆ. ಈಗ ಅದು ಎಷ್ಟು ದಿನಗಳವರೆಗೆ ನಡೆಯುತ್ತೆ? ಇದು ಎಂಡ್ ಆಫ್ ದ ಡೇ ಏನು ಗೊತ್ತಾ, ಇದು ವೇಟಿಂಗ್ ಗೇಮ್. ಪ್ರತಿಭಟನಾಕಾರರು ಸರ್ಕಾರವನ್ನು ಬ್ಲಿಂಕ್ ಮಾಡಿಸ್ತಾರೋ, ಸರ್ಕಾರ ಪ್ರತಿಭಟನಾಕಾರರನ್ನ ಬ್ಲಿಂಕ್ ಮಾಡಿಸುತ್ತೋ, ಇದು ಮುಂದಿನ ದಿನಗಳಲ್ಲಿ ಇದರ ಪೊಲಿಟಿಕಲ್ ಕಲ್ಮಿನೇಷನ್ ಏನು? ಯಾಕಂದರೆ ಇಡೀ ಪ್ರತಿಭಟನೆ ಸ್ವರೂಪವನ್ನು ಗಮನಿಸಿದ್ರೆ ಅಜಿತ್, ಅದು ಪ್ರಾಯಶಃ ಮೊನ್ನೆ ಮಧ್ಯಾಹ್ನದ ನಂತರ ಬರೀ ನೀಟ್ ಪರೀಕ್ಷೆಯ ಝೋನ್ನಿಂದ ಹೊರಗಡೆ ಬಂದಿದೆ. ಹೌದು, ಅದಕ್ಕೊಂದು ಪೊಲಿಟಿಕಲ್ ಆಯಾಮವೂ ಕೂಡ ಸ್ಪಷ್ಟವಾಗಿ ಕಾಣ್ತಾ ಇದೆ. ನ್ಯಾಚುರಲಿ ಎಲ್ಲ ವಿರೋಧ ಪಕ್ಷಗಳು ಅದರಲ್ಲಿ ಹೋಗಿ ಭಾಗವಹಿಸಬೇಕು ಅನ್ನೋದು ಅವ್ರಿಗೆ ಬಿಟ್ಟಿರ್ತಕ್ಕಂಥ ವಿಚಾರ. ಬಟ್ ಇದು ಮುಂದೆ ಹೇಗೆ ಕಲ್ಮಿನೇಷನ್ ಆಗತ್ತೆ, ನರೇಂದ್ರ ಮೋದಿ ಅಮಿತ್ ಶಾ ಬಳಿ ಇದಕ್ಕೇನು ಪರಿಹಾರ ಏನು? ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆನ ತೆಗೆದುಕೊಳ್ಳಿಲ್ಲಪ್ಪ, ಅನಿರ್ದಿಷ್ಟಾವಧಿವರೆಗೆ ಇದೇ ರೀತಿ ಪ್ರತಿಭಟನೆ ಮುಂದುವರ್ತಾ ಹೋಯಿತು. ಆಗ ನೆಕ್ಸ್ಟ್ ಏನು, ಪಬ್ಲಿಕ್ ಪರ್ಸೆಪ್ಷನ್ ಏನು, ಇವೆಲ್ಲವೂ ಕೂಡ ಅಂತಿಮವಾಗಿ ಹೆಂಗೆ ಮಾತುಕತೆ ನಡೆಯುತ್ತೆ, ಹೆಂಗೆ ಹೂ ವಿಲ್ ಬ್ಲಿಂಕ್ ಹೂಮ್, ಅದ್ರ ಮೇಲೆ ಡಿಸೈಡ್ ಆಗುತ್ತೆ ಅಂತ ನನಗನ್ಸುತ್ತೆ. ಬಟ್ ಸರ್ಕಾರ ಕಂಪ್ಯಾಷನೇಟ್ ಆಗಿ ಎಂಡ್ ಆಫ್ ದ ಡೇ ಏನು ಗೊತ್ತಾ, ಆರಂಭದಿಂದಲೂ ಹೇಳ್ತಾ ಇರೋದು ನಾವು ಅದನ್ನೇ, ಮಾತೃ ಸ್ವಭಾವ ಸರ್ಕಾರಕ್ಕೆ ಇರಬೇಕು. ಸರ್, ಈಗ ಪ್ರಶಾಂತ್ ನಾಥ್ ಅವರು ಹೇಳಿದರು, ಸರ್ಕಾರ ಮಾತುಕತೆ ಕರಿಬೇಕು, ಆಮೇಲೆ ಹಳೆ ಸರ್ಕಾರ ಏನು ರೋಲ್ ಸೆಟ್ ಮಾಡಿತ್ತು, ಈ ಸರ್ಕಾರ ಏನು ಮಾಡ್ತಾ ಇದೆ ಎಲ್ಲ ವಿಷಯ ಹೇಳಿದರು. ಈಗ ಕಾಂಗ್ರೆಸ್ಸು ಏನೊಂದು ರೋಲ್ ಮಾಡೆಲ್ ಕೊಟ್ಟಿದೆಯಾ? ಯಾವುದಕ್ಕೆ? ಈಗ ಎಜುಕೇಷನ್ ಕ್ವಶನ್ ಪೇಪರ್ ಔಟ್ ಆಗಬಾರ್ದು, ಎಕ್ಸಾಮಿನೇಷನ್ ಹಿಂಗಿರಬೇಕು, ಯಾವ್ದಾದ್ರು ಒಂದು ಒಳ್ಳೆ ರಾಜ್ಯನ ಹಿಂಗೆ ಮಾಡಿ ತೋರಿಸಿದ್ಯಾ? ಸರ್, 12 ವರ್ಷದ ಹಿಂದೆ ಅವ್ರನ್ನ ಸೋಲಿಸಿದ್ದಾರೆ, 12 ವರ್ಷದಿಂದ ನಿಮ್ಗೆ ಅಧಿಕಾರ ಕೊಟ್ಟಿದ್ದಾರೆ. ಸರ್, CET ಬಗ್ಗೆ ನಾನು ಹೋರಾಟ ಮಾಡ್ಕೊಂಡು ಬಂದಿದ್ದೀನಿ ಸರ್. CET ಒಳಗೆ 100% ಸಮಸ್ಯೆ ಮುಕ್ತವಾಗಿರ್ತಕ್ಕಂಥ ಸಿಸ್ಟಮ್ ಆಗಿರಲಿಲ್ಲ. ನಾನು CET ಒಳಗೆ 100 ಸಮಸ್ಯೆಗಳು ಹೇಳ್ತೀನಿ. ಇಡೀ ಇನ್ನೊಂದು ಡಿಬೇಟ್ ಇಡಿ, ಅದ್ರೊಳಗಡೆ ನಾನು ಹೇಳ್ತೀನಿ ಸರ್. ವೀರಪ್ಪ ಮೊಯ್ಲಿ ಇದ್ದಾಗ ಬಂತು, ಸೋಮಶೇಖರ್ ಇದ್ದಾಗ ಏನಾಯ್ತು, ಪರಮೇಶ್ವರ್ ಅವರು CET ವಿಷಯಕ್ಕೆ ಸಂಬಂಧಪಟ್ಟಂತೆ UPSC ಒಂದು ಲೀಕ್ ಆಗಿದೆ ಹೇಳಿ, ರೈಲ್ವೆ ಎಕ್ಸಾಮ್ ಒಂದು ಲೀಕ್ ಆಗಿದೆ ಹೇಳಿ ಅಂತ ಕೇಳಿದ್ರೆ CET ಸಂಬಂಧಪಟ್ಟಂತೆ ಕ್ವಶನ್ ಪೇಪರ್ ಲೀಕ್ ಕಂಪ್ಲೇಂಟ್ ಇಲ್ಲ, ನಾಟ್ ಇವನ್ ಸಿಂಗಲ್ ಕೇಸ್. ಬೇರೆ ಒಪ್ಕೊತೀನಿ, ನಾನು ಬೇರೆ ಡಿಸ್ಪ್ಯೂಟ್ ಮಾಡ್ತಾ ಇಲ್ಲ. ಇದ್ರೊಳಗಡೆ ನಿಮಗೆ ಹೇಳ್ತೀನಿ, CET ಎಕ್ಸಾಮಿನೇಷನ್ ರೋಲ್ ಮಾಡೆಲ್ ಹೇಳ್ತಾರಲ್ಲ, ಕರ್ನಾಟಕ ರಾಜ್ಯದಲ್ಲಿ ಖಾಸಗಿ ಮೆಡಿಕಲ್ ಕಾಲೇಜ್, ಇಂಜಿನಿಯರಿಂಗ್ ಕಾಲೇಜುಗಳ ವೇದಿಕೆಯನ್ನ ಮಾಡಿಕೊಂಡು ಅವ್ರು ಏನ್ ಮಾಡಿದ್ರು, ಅದಕ್ಕೆ ಕಾಂಗ್ರೆಸ್ ಹೆಂಗ್ ಬುಕ್ ಆಗ್ತಾ ಇತ್ತು,
ಎಷ್ಟು ಕಾಲೇಜುಗಳು ಮ್ಯಾನೇಜ್ಮೆಂಟ್ನವರು ಇದ್ದು ಅದನ್ನ ಇನ್ನೊಂದು ನಾನು ಹೇಳ ಅದು ಇನ್ನೊಂದ್ಸಲ ಡಿಬೇಟ್ ಮಾಡೋಣ. ಸದ್ಯಕ್ಕೆ ಹೇಳ್ತಾ ಇದಾರಲ್ಲ ಇವ್ರು ರಮೇಶ್ ಬಾಬು ಅವರು ಹೇಳಿ. ಬಹಳ ರೋಲ್ ಮಾಡೆಲ್ ರವಿಕುಮಾರ್ ಅವರೇ, ಪ್ರಭಾಕರ್ ಕೋರೆ ಹೆಸರು ಹೇಳಿ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೋ ಮಚ್ 6 ಜನರಿಗೆ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.